ಹಲೋ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋ ಗಿಡದ ಹೆಸರು ಮಧುಮಾಲತಿ, ರಂಗೂನ್ ಕ್ರೀಪರ್ ಅಥವಾ ರಂಗೂನ್ ಬಳ್ಳಿ ಅಂತ ಕರೀತಾರೆ. ಈ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೆಲವರು ನನಗೆ ಕಮೆಂಟ್ ಮಾಡಿದರು. ಆದರೆ ನಮ್ಮನೇಲಿರೋದು ತುಂಬ ಚಿಕ್ಕ ಗಿಡ, ಹಾಗಾಗಿ ನಾನು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕ ಗಿಡ ಆದ್ರೂ ಗಿಡ ತುಂಬ ಹೂವಿರೋದ್ರಿಂದ ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ಅಂದ್ಕೊಂಡೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರಂಗೂನ್ ಕ್ರೀಪರಲ್ಲಿ ಮಾರ್ಚಿಂದ ಹೂ ಬರೋಕ್ಕೆ ಶುರುವಾಗುತ್ತೆ. ಸೆಪ್ಟೆಂಬರ್ ತನಕ ಹೂ ಇರುತ್ತೆ. ಕೆಲವು ಊರುಗಳಲ್ಲಿ ಆ ಊರಿನ ಕ್ಲೈಮೇಟ್ ಮೇಲೆ ಫೆಬ್ರವರಿಯಿಂದನೇ ಹೂ ಬರೋಕ್ಕೆ ಶುರುವಾಗುತ್ತೆ. ಮಾನ್ಸೂನ್ ಶುರುವಾದ ಮೇಲೂ ಇದರಲ್ಲಿ ಹೂ ಇರುತ್ತೆ, ಆದರೆ ಸಮ್ಮರಲ್ಲಿ ಬಂದಷ್ಟು ಹೂ ಬರಲ್ಲ. ಸಮ್ಮರ್ ಪೂರ್ತಿ ಹೂ ಬಿಡೋ ಅಂತ ಗಿಡ ಇದು. ಸಮ್ಮರಲ್ಲಿ ಹೂ ಬಿಡೋ ಗಿಡ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಸನ್ಲೈಟ್ನ ಇಷ್ಟಪಡೋ ಗಿಡ ಇದು ಅಂತ. ಈ ಬಳ್ಳಿನ ನೀವು ಹೊರಗಡೆಯಿಂದ ನೋಡಿದಾಗ ಎಲ್ಲ ಕಲರ್ಸು ಮಿಕ್ಸ್ ಆದಾಗಿರುತ್ತೆ. ಫಸ್ಟ್ ಹೂ ಅರಳಿದಾಗ ಬಿಗಿನಿಂಗಲ್ಲಿ ವೈಟ್ ಕಲರ್ ಇರುತ್ತೆ. ಆಮೇಲೆ ಇದು ಈ ರೀತಿ ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಈ ರೀತಿ ಪಿಂಕಲ್ಲೇ ಬೇರೆ ಬೇರೆ ಕಲರ್ಸ್ ಆಗಿ ಚೇಂಜ್ ಆಗುತ್ತೆ. ಫಸ್ಟ್ ಡೇ ಅರಳಿದಾಗ ಈ ರೀತಿ ವೈಟ್ ಕಲರ್ ಇರುತ್ತೆ. ಸಂಜೆ ಅಷ್ಟರೊಳಗೆ ಅದು ಈ ರೀತಿ ಪುನಃ ಮೊಗ್ಗಿನ ಥರ ಆಗುತ್ತೆ. ನೆಕ್ಸ್ಟ್ ಡೇ ಅರಳಬೇಕಾದ್ರೆ ಸ್ವಲ್ಪ ಲೈಟ್ ಪಿಂಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಇದೇ ರೀತಿ ಪಿಂಕಲ್ಲೇ ಕಲರ್ಸ್ನ ಚೇಂಜ್ ಮಾಡ್ತಾ ಇರುತ್ತೆ. ಲಾಸ್ಟಲ್ಲಿ ಎಂಡ್ ಸ್ಟೇಜಲ್ಲಿ ಈ ರೀತಿ ರೆಡ್ ಕಲರ್ ಆಗುತ್ತೆ, ಡಾರ್ಕ್ ರೆಡ್ ಆಗಿ ಚೇಂಜ್ ಆಗುತ್ತೆ. ಈ ಹೂವಿನಲ್ಲಿ ಡೇ ಟೈಮಲ್ಲಿ ಯಾವುದೇ ರೀತಿ ಸುವಾಸನೆ ಇರಲ್ಲ. ಸಂಜೆಯಿಂದ ತುಂಬ ಚೆನ್ನಾಗಿ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ರಾತ್ರಿ ಇಡೀ ಅದೇ ರೀತಿ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಗಿಡದಲ್ಲಿ ಎಷ್ಟೇ ಕಡಿಮೆ ಹೂ ಬಿಟ್ರೂ ಈ ಫ್ರೇಗ್ರೆನ್ಸ್ ಹಾಗೇ ಇರುತ್ತೆ. ಈ ರೀತಿ ಬಳ್ಳಿಗಳನ್ನ ಪಾಟಲ್ಲಿ ಹಾಕೊಳ್ಳೋದಕ್ಕಿಂತ ನೆಲದ ಮೇಲೆ ಹಾಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಈ ಬಳ್ಳಿ ಹೈಟ್ ಮೇಲ್ಗಡೆ ಎಷ್ಟು ಹೈಟ್ ಹೋಗುತ್ತೋ ಅಷ್ಟೇ ಮಣ್ಣೊಳಗೆ ಬೇರ್ಗಳು ಬೆಳೆಯೋದಕ್ಕೆ ಜಾಗ ಬೇಕಾಗತ್ತೆ. ಆದರೆ ನೆಲದ ಮೇಲೆ ಹಾಕೊಳ್ಳೋಕ್ಕೆ ಜಾಗ ಇಲ್ಲದೆ ಇರೋರು ದೊಡ್ಡ ಪಾಟ್ಗಳಲ್ಲಿ ಹಾಕೋಬೋದು ಅಥವಾ ದೊಡ್ಡ ಗ್ರೋ ಬ್ಯಾಗ್ಗಳಲ್ಲಿ ಹಾಕೋಬೋದು. ನೆಲದ ಮೇಲೆ ಈ ಬಳ್ಳಿನ ಬೆಳೆಯೋರು ಯಾವುದೇ ರೀತಿ ಕೇರ್ ತಗೋಬೇಕಾಗಿಲ್ಲ. ಆದರೆ ಪಾಟಲ್ಲಿ ಬೆಳೆಯೋದಾದರೆ ನೀವು ನಾರ್ಮಲ್ ಪಾಟಿಂಗ್ ಮಿಕ್ಸ್ ತಗೊಂಡ್ರೆ ಸಾಕು. ಕೋಕೋಪೀಟ್, ಮಣ್ಣು ಮತ್ತು ಕಾಂಪೋಸ್ಟ್ ಇದು ಮೂರೂ ಈಕ್ವಲ್ ಆಗಿ ತಗೋಬೋದು. ಕೋಕೋಪೀಟ್ ಬದಲು ನೀವು ಮರಳನ್ನು ಕೂಡ ಹಾಕೋಬಹುದು. ನೆಲದ ಮೇಲೆ ಈ ಗಿಡನ ಬೆಳೆದಿರೋರು ಯಾವುದೇ ಫರ್ಟಿಲೈಸರ್ ಕೊಡದೆ ಹೋದರೂ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ಅದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಆದರೆ ಪಾಟಲ್ಲಿ ಈ ಗಿಡನ ಬೆಳೆದಿರೋರು ಹೂ ಬರೋಕ್ಕೆ ಮುಂಚೆ ಜಾನ್ವರಿ ಮತ್ತು ಫೆಬ್ರವರಿಯಲ್ಲಿ ನೀವು ಫರ್ಟಿಲೈಸರ್ನ ಚೆನ್ನಾಗಿ ಕೊಟ್ಕೋಬೇಕಾಗತ್ತೆ. ಬೋನ್ ಮೀಲ್ ಹಾಕ್ಬೋದು. ಇದು ತುಂಬ ದೊಡ್ಡ ಬಳ್ಳಿ ಆಗಿರೋದ್ರಿಂದ ನೀವು ಕೆಮಿಕಲ್ ಫರ್ಟಿಲೈಸರ್ ಕೂಡ ಕೊಟ್ಕೋಬೋದು. ರಾಕ್ ಅಂತ ಒಂದು ಸಿಗುತ್ತೆ, ಅದನ್ನು ಹಾಕ್ಬೋದು, ಅಥವಾ DAP ಕೂಡ ಹಾಕ್ಬೋದು. ಪಾಟಲ್ಲಿ ಬೆಳೆಯೋರು ನೀರನ್ನು ತುಂಬ ಜಾಸ್ತಿನೂ ಹಾಕಬಾರ್ದು, ತುಂಬ ಕಡಿಮೆನೂ ಹಾಕಬಾರ್ದು. ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು. ಮಾಯ್ಶ್ಚರ್ ಇದ್ರೂ ನೀರು ಕೊಡ್ತಾ ಇದ್ರೆ ಆ ಬಳ್ಳಿಯಲ್ಲಿ ಹೂ ಬಿಡೋದು ತುಂಬ ಕಡಿಮೆ ಆಗುತ್ತೆ. ನೆಲದ ಮೇಲೆ ಹಾಕಿರೋ ಗಿಡಕ್ಕೆ ಮಳೆ ಒಂದೊಂದು ದಿನ ಬರ್ತಾ ಇರೋದ್ರಿಂದ ಆ ಮಳೆ ನೀರೇ ಇದಕ್ಕೆ ಸಾಕಾಗತ್ತೆ. ನೆಲದ ಮೇಲಿರೋ ಗಿಡನ ಹೂವಿನ ಸೀಸನ್ ಪೂರ್ತಿ ಮುಗ್ದೋದ್ಮೇಲೆ ಆ ಗಿಡನ ಪೂರ್ತಿ ಕಟ್ಟಿಂಗ್ ಮಾಡಬೇಕು. ಆಮೇಲೆ ಆ ಗಿಡಕ್ಕೆ ಯಾವುದೇ ರೀತಿ ಕೇರ್ ತಗೊಳ್ಳೋದು ಬೇಡ. ನೆಕ್ಸ್ಟ್ ಜಾನ್ವರಿಯಿಂದ ನೀರು ಹಾಕೋಕ್ಕೆ ಶುರು ಮಾಡಬೇಕು. ಫೆಬ್ರವರಿಯಿಂದ ನಾವು ಎಲ್ಲಿ ಕಟ್ಟಿಂಗ್ ಮಾಡಿರ್ತೀವಿ ಆ ಕಟ್ಟಿಂಗ್ ಮಾಡಿರೋ ಕಡೆಯಿಂದ ಹೊಸ ಗ್ರೋತ್ ಬರೋಕ್ಕೆ ಶುರುವಾಗುತ್ತೆ. ಪಾಟಲ್ಲಿ ಬೆಳೆಸಿರೋ ಬಳ್ಳಿನ ಕೂಡ ಸೀಸನ್ ಮುಗ್ದು ಹೋದ್ಮೇಲೆ ಪೂರ್ತಿ ಕಟ್ಟಿಂಗ್ ಮಾಡಬೇಕು. ಆದರೆ ಗಿಡನ ಪೂರ್ತಿ ಒಣಗಕ್ಕೆ ಬಿಡಬಾರ್ದು. ವಾರದಲ್ಲಿ ಒಂದ್ಸಲ ನೀರು ಕೊಡ್ತಾ ಇರಬೇಕು. ಜಾನ್ವರಿಯಲ್ಲಿ ಆ ಪಾಟಲ್ಲಿರೋ ಮೇಲ್ಗಡೆ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಪಾಟಿಂಗ್ ಮಿಕ್ಸ್ನ ಸೇರಿಸ್ಬೇಕು. ಆಮೇಲೆ ಆ ಪಾಟಿಗೆ ಫರ್ಟಿಲೈಸರ್ ಕೊಡಬೇಕು. ಡೈಲಿ ನೀರು ಹಾಕ್ತಾ ಇರಬೇಕು. ಫೆಬ್ರವರಿಯಿಂದ ಹೂ ಬರೋಕ್ಕೆ ಶುರುವಾಗುತ್ತೆ. ಈ ಬಳ್ಳಿನ ಕಟ್ಟಿಂಗಿಂದ ಈಸಿಯಾಗಿ ಪ್ರೊಪಗೇಷನ್ ಮಾಡ್ಬೋದು. ಜೂನ್ ತಿಂಗಳಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಸೆಮಿ ವುಡ್ ಥರ ಇರೋವಂಥ ಕಟ್ಟಿಂಗ್ನ ತಗೋಬೇಕು. 5 ರಿಂದ 6 ಇಂಚಷ್ಟು ಉದ್ದ ಇರೋ ಕಟ್ಟಿಂಗ್ ತಗೊಂಡು ಕೋಕೋಪೀಟಲ್ಲಿ ಅಥವಾ ಪಾಟಿಂಗ್ ಮಿಕ್ಸಲ್ಲಿ ಈ ರೀತಿ ಚಿಕ್ಕ ಪಾಟ್ ಅಥವಾ ಪಾಲಿಥೀನ್ ಕವರಲ್ಲಿ ನೀವು ಹಾಕಿಬಿಟ್ಟು ಚೆನ್ನಾಗಿ ಬೇರ್ ಬರೋವರೆಗೆ ಅದರಲ್ಲೇ ಬಿಡಬೇಕು. ಇದರಲ್ಲಿ ಚೆನ್ನಾಗಿ ಬೇರ್ಗಳು ಹಿಡ್ಕೊಂಡ್ಮೇಲೆ ಅದನ್ನು ನೀವು ಪಾಟಿಗೆ ಶಿಫ್ಟ್ ಮಾಡಬಹುದು. ಈ ರಂಗೂನ್ ಬಳ್ಳಿ 25 ರಿಂದ 30 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ತುಂಬ ಜನ ಇದನ್ನು ಪೂರ್ತಿ ಮನೆ ಗೋಡೆಗೇನೆ ಹಬ್ಸಿರ್ತಾರೆ. ಬಳ್ಳಿ ಹಬ್ಸೋದಕ್ಕೆ ತುಂಬ ದೊಡ್ಡ ಸಪೋರ್ಟ್ ಏನು ಬೇಕಾಗಲ್ಲ. ಒಂದು ಗಟ್ಟಿಯಾಗಿರೋ ಒಂದು ಹಗ್ಗ ಅಥವಾ ವೈರ್ ಇದ್ರೂ ಸಾಕು, ಒಂದು ಚಿಕ್ಕ ಸಪೋರ್ಟ್ ಸಿಕ್ಕಿದ್ರೂ ಸಾಕು, ಪೂರ್ತಿ ಗೋಡೆಗೆಲ್ಲ ಹಬ್ಕೊಂಡು ಬೆಳೆಯುತ್ತೆ.
ಅಥವಾ ಬಾಲ್ಕನಿ ರೇಲಿಂಗ್ ಸಿಕ್ಕಿದ್ರೂ ಸಾಕು ಅದಕ್ಕೆ ಹಬ್ಕೊಂಡು ಬೆಳೆಯುತ್ತೆ. ಈ ಬಳ್ಳಿಯಲ್ಲಿ ಇಷ್ಟೊಂದು ಹೂ ಹೇಗೆ ಕಾಣಿಸುತ್ತೆ, ಈ ಹೂವಿನ ವಿಶೇಷತೆ ಏನು ಅಂದರೆ ಪ್ರತಿ ಎಲೆ ಎಲ್ಲಿ ಎಂಡಾಗುತ್ತೆ ಅಲ್ಲಿಂದ ಹೂ ಬರುತ್ತೆ. ಆ ಹೂ ಕೂಡ ಬಂಚಸಲ್ಲೇ ಬಿಡೋದ್ರಿಂದ ಈ ಬಳ್ಳಿಯಲ್ಲಿ ತುಂಬ ಹೂ ಕಾಣಿಸುತ್ತೆ. ಇವಾಗ ನರ್ಸರಿಗಳಲ್ಲಿ ಈ ರಂಗೂನ್ ಕ್ರೀಪರಲ್ಲಿ ಹೈಬ್ರಿಡ್ ವೆರೈಟಿ ಬಂದಿದೆ. ಹೈಬ್ರಿಡ್ ವೆರೈಟಿಗೂ ಲೋಕಲ್ ವೆರೈಟಿಗೂ ಏನು ಡಿಫ್ರೆನ್ಸ್ ಅಂದರೆ, ಲೋಕಲ್ ವೆರೈಟಿ ಈ ರೀತಿ ತುಂಬ ಅಗಲವಾಗಿ ಹರಡ್ಕೊಂಡು ಕಾಡು ಥರ ಬರುತ್ತೆ. ಆದರೆ ಹೈಬ್ರಿಡ್ ವೆರೈಟಿಯಲ್ಲಿ ಹೂವಿನ ಸೈಜು ಚಿಕ್ಕದಾಗಿರುತ್ತೆ, ಬಳ್ಳಿ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಈ ಹೈಬ್ರಿಡ್ ವೆರೈಟಿನ ಸಿಟಿಯಲ್ಲಿ ತುಂಬ ಚಿಕ್ಕ ಜಾಗ ಇರೋರು ತುಂಬ ಅಗಲವಾಗಿ ಗೋಡೆ ತುಂಬ ಹರಡ್ಕೊಂಡು ಬೆಳೆಯೋದು ಬೇಡ, ಸಿಂಪಲ್ ಆಗಿ ಒಂದೇ ಲೈನಲ್ಲಿ ಬೆಳಿಬೇಕು ಅನ್ನೋರು ಈ ಹೈಬ್ರಿಡ್ ವೆರೈಟಿನ ಚೂಸ್ ಮಾಡ್ಕೋಬೋದು. ಈ ರಂಗೂನ್ ಕ್ರೀಪರ್ನ ಬರೀ ಹೂವಿಗೋಸ್ಕರ ಮಾತ್ರ ಅಲ್ಲ, ಈಗ ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ಮನೆ ಹಿಂದೆ ಅಥವಾ ಮನೆ ಮುಂದೆ ಗೇಟ್ಗೆ ಅಥವಾ ಸಿಮೆಂಟ್ ಪಿಲ್ಲರ್ಗೆ ಈ ಬಳ್ಳಿನ ಹಬ್ಸಿದ್ರೆ ತುಂಬ ಬಿಸಿಲನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಮನೆಗೆ ಸ್ವಲ್ಪ ನೆರಳನ್ನು ಮಾಡ್ಕೋಬೋದು. ಈ ಗಿಡ ಇವಾಗ ನೋಡೋಕ್ಕೆ ಇಷ್ಟು ಚಿಕ್ಕದಾಗಿದೆಯಲ್ಲ, ಇದು ಪ್ರತಿ ವರ್ಷ ಬೆಳೆದಂಗೆ ತುಂಬ ಗಟ್ಟಿ ಬಳ್ಳಿ ಆಗ್ತಾ ಬೆಳೆಯುತ್ತೆ, ದೊಡ್ಡ ಮರ ಆದಾಗ ಆಗುತ್ತೆ. ಈ ಬಳ್ಳಿನ ನೀವೆಷ್ಟೇ ಕಟ್ಟಿಂಗ್ ಮಾಡಿ ತೆಗೆದ್ರೂ ಸೀಸನ್ ಬಂದಾಗ ಪುನಃ ಇದೇ ರೀತಿ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.